ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ. ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ. ಕಾನ್ಫರೆನ್ಸ್ ಹಾಲ್, ಫ್ಯಾಮಿಲಿ ಡೈನಿಂಗ್, ಗುಣಮಟ್ಟದ ಆಹಾರ, ಅಲ್ಪೋಪಹಾರ, ಬಾರ್, ಲಾನ್, ಎಸಿ ಡಿಲೆಕ್ಸ್, ಸೂಪರ್ ಡಿಲೆಕ್ಸ್ ರೂಮ್ಗಳು, ಓಪನ್ ಗಾರ್ಡನ್ ಸೌಲಭ್ಯ. ಮಿರಜ್ ಮೈಷಾಳ್ ರೋಡ್, ಓಂ ಪೆಟ್ರೋಲಿಯಂ ಹತ್ತಿರ, ವಿಜಯನಗರ್ ಮೈಷಾಳ್, ತಾಲೂಕಾ ಮಿರಜ್, ಜಿಲ್ಲಾ ಸಾಂಗ್ಲಿ. ಸಂಪರ್ಕ 9049014171 ಮತ್ತು 9975438171. ಅಂಕ್ಲಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ. ಪ್ರಿಯಾಂಕಾ ಜಾರಕಿಹೊಳಿಯವರನ್ನು ಗೆಲ್ಲಿಸಿ ದೇಶದಲ್ಲಿ ಇತಿಹಾಸ ನಿರ್ಮಿಸಿ. ಗಣೇಶ್ ಹುಕ್ಕೇರಿ. ಚಿಕ್ಕೋಡಿ ಲೋಕಸಭೆ ಮತಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಪ್ರಿಯಾಂಕಾ ಜಾರಕಿಹೊಳಿಯವರನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಆಯ್ಕೆ ಮಾಡುವ ಮೂಲಕ ದೇಶದಲ್ಲಿಯೇ ಅತಿ ಕಿರಿಯ ಸಂಸದರ ಆಯ್ಕೆ ಮಾಡಿ ಇತಿಹಾಸ ನಿರ್ಮಿಸೋಣವೆಂದು ಚಿಕ್ಕೋಡಿ ಸದಲ್ಗ ಶಾಸಕ ಗಣೇಶ್ ಹುಕ್ಕೇರಿಯವರು ಮತದಾರರಿಗೆ ಕರೆ ನೀಡಿದ್ದಾರೆ. ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ನಿನ್ನೆ ಸಂಜೆ ನಡೆದ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಪ್ರಿಯಾಂಕಾ ಜಾರಕಿಹೊಳಿಯವರನ್ನು ಗೆಲ್ಲಿಸುವ ಮೂಲಕ ಕೈ ಪಕ್ಷವನ್ನು ಬಲಪಡಿಸಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಯೋಣ, ಅದಕ್ಕಾಗಿ ತಮ್ಮ ಸಹಕಾರ ಅವಶ್ಯಕ ಎಂದರು. ಪ್ರತಿಯೊಂದು ಕುಟುಂಬ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಅಂದ್ರೆ ಪ್ರತಿ ತಿಂಗಳ 2,300 ರೂಪಾಯಿ, ಒಂದು ವರ್ಷಕ್ಕೆ ನೇರವಾಗಿ 1 ಲಕ್ಷ ರೂಪಾಯಿ, ರಾಜ್ಯ ಸರ್ಕಾರದಿಂದ 24,000 ರೂಪಾಯಿ. ಅಂದ್ರೆ ಒಂದು ವರ್ಷಕ್ಕೆ 1,24,000 ರೂಪಾಯಿ ನಿಮ್ಗೆ ಅಮೌಂಟ್ ನೇರವಾಗಿ ನಿಮ್ಗೆ ಖಾತೆದಾಗ ನಾವು ಜಮಾ ಮಾಡ್ತೀವಿ. ಮತ್ತೆ ಬೇರೆ ಬೇರೆ ಅದೆಲ್ಲ ಹೇಳಕ ನಿಮ್ಗೆಲ್ಲ ಕಾರ್ಡ್ ಕೊಟ್ಟಿದ್ವು, ಅದೆಲ್ಲ ಫಿಲ್ ಮಾಡಿಕೊಟ್ರೆ ನಿಜವಾಗೂ ಒಂದು ನಮ್ಮ ದೇಶದಲ್ಲಿ ಒಂದು ಪರಿವರ್ತನೆ ಆಗಿ ಈ ಭಾಗದಾಗ ಒಂದು ಒಳ್ಳೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭವಿಷ್ಯ ಐತಿ. ಪ್ರಿಯಾಂಕಾ ಅವರು ಕೂಡ MBA ಆಗಿ ಅವರು ಕೂಡ ಒಂದು ಶುಗರ್ ಫ್ಯಾಕ್ಟರಿ ನೋಡಿ ಇವರು ಹೇಳಿದ್ರು. ಕೋವಿಡ್ ಸಂದರ್ಭದಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಸಚಿವರಾಗಿ ಸಾಮಾನ್ಯ ಜನರ ಬಗ್ಗೆ ಒಂದು ಕಾಳಜಿ ವಹಿಸಿ ಇಡೀ ರಾಜ್ಯದಾಗ ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಕೂಡ ಇವತ್ತ ನೇರವಾಗಿ ಡೆಲ್ಲಿ ಪ್ರತಿನಿಧಿಯಾದರು. ಪ್ರಿಯಾಂಕಾ ಅವರು ಕೂಡ ಅಲ್ಲಿ ಲೋಕಸಭಾ ಆದ್ರೆ ಪ್ರಕಾಶ್ ಅವರು ಕೂಡ ಹೆಚ್ಚು ಜವಾಬ್ದಾರಿ ಕೂಡ ಅವರ ಮತ್ತು ಪ್ರಿಯಾಂಕಾ ಅವರ ಸಾಮಾನ್ಯ ಜನರಾಗಲಿ ಮತ್ತು ಈ ಭಾಗದಾಗ ಈ ಲೋಕಸಭಾ ಸದಸ್ಯರ ಏನೇನು ಈ ಭಾಗದಾಗ ಏನೇನು ಕೆಲಸಗಳು ಹೊಸ ಹೊಸ ಪ್ರಾಜೆಕ್ಟ್ ಆಗಲಿ, ಹೊಸ ಇವತ್ತು ಏನೇನು ಸೇತುವೆ ಆಗಲಿ, ಏನೇನು ರಸ್ತೆಗಳು ಮಾಡಬೇಕಾಗೈತಿ, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಆಗಲಿ, ಪ್ರಕಾಶ್ ಆಗಲಿ ಮತ್ತು ಪ್ರಿಯಾಂಕಾ ಅವರಾಗಲಿ 3 ಮಂದಿ ಕೂಡಿ ಈ ಭಾಗದಾಗ ಹೆಚ್ಚಿನ ಕೆಲಸ ಮಾಡ್ಬೋದಂತ ಈ ಸಂದರ್ಭದಲ್ಲಿ ಹೇಳಿ ಹೆಲ್ತ್ ಟೈಮ್ ಹೋಗಿಲ್ಲ. ಯಾಕಂದ್ರೆ ನಿಮಗೂ ಕೂಡ ಮನೆಗೆ ಹೋಗಿ ಯಾಕಂದ್ರೆ ಪಾಪ ಅವಾಗಿಂದ ಈ ಕಾರ್ಯಕ್ರಮದಾಗ ಉಪಸ್ಥಿತರಿರಿ. ಮುಂದೂ ಕೂಡ ಅವ್ರ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ವೇದಿಕೆ ಮೇಲೆ ಎಲ್ಲರೂ ಹೆಸರು ಹೋಗಾಗಿಲ್ಲ ಅನ್ನೋದು ಕೂಡ ಈ ನಮ್ಮ ಕುಟುಂಬ ಐತಿ. ಎಲ್ಲ ನಮ್ಮ ಕುಟುಂಬ ಸದಸ್ಯರು ಸತತವಾಗಿ ನಿಮ್ಮ ಮನೆ ಮಗ ಆಗಲಿ, ಇವತ್ತು ಪ್ರಿಯಾಂಕರು ಕೂಡ ಒಂದು ತಂಗಿ ಆಗಲಿ ನಿಮ್ಮ ಮನೆ ಮಗಳಾಗಿ ಈ ಭಾಗದ ಸೇವೆ ಮಾಡ್ತಾರೆ ಅಂತ ಹೇಳಿ ನಾನು ಮಾತಾಡೋದು. ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಪಂಚ್ ಗ್ಯಾರಂಟಿಗಳನ್ನು ಜಾರಿ ಮಾಡುವುದಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಹೇಳಿ ಅಧಿಕಾರಕ್ಕೆ ಬಂದಾಗ ಜಾರಿ ಮಾಡಲಾಯಿತು. ಇದೀಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು, ಕೇಂದ್ರದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ಅನುಷ್ಠಾನಕ್ಕೆ ತರಲಾಗುವುದು ಎಂದರು. ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕು. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮಹಿಳೆಯರ ಪರವಾಗಿ, ರೈತರ ಪರವಾಗಿ ಹಾಗೂ ಈ ಬಾರಿ ಯುವಕರ ಪರವಾಗಿ ಯಾವಾಗಲೂ ಅವರ ಪರವಾಗಿ ಹೆಚ್ಚಿನ ಒಳ್ಳೆ ಕೆಲಸ ಕಾರ್ಯಗಳು ಹಾಗೂ ಕಾನೂನುಗಳನ್ನು ತಂದು ಅವರ ಇನ್ನಷ್ಟು ಸಬಲೀಕರಣವನ್ನು ಮಾಡಬೇಕಂತ ಉದ್ದೇಶವನ್ನು ಇಟ್ಟುಕೊಂಡು ಏನು 5 ಗ್ಯಾರಂಟಿಗಳನ್ನು ಈಗಾಗಲೇ ತಮಗಾಗಲೇ ಉಪಯುಕ್ತ ಆಗಿದೆ. ಇನ್ನೂ ಮುಂಬರುವ ದಿನಮಾನಗಳಲ್ಲಿ 5 ನಮ್ಮ ಕಾಂಗ್ರೆಸ್ ಸರ್ಕಾರ ಮೊದಲೇ ಬರುತ್ತೆ. ಅವಾಗ ನಮ್ಮೆಲ್ಲರಿಗೂ ಏನು 25 ನ್ಯಾಯಗಳನ್ನು ಭರವಸೆ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ, ಮಹಿಳೆಯರಿಗೆ ನ್ಯಾಯ, ಯೋಧರಿಗೆ ನ್ಯಾಯ,
ಶ್ರಮಿಕರಿಗೆ ನ್ಯಾಯ, ಪಾಲುದಾರರಿಗೆ ನ್ಯಾಯ ಹಾಗೂ ರೈತರಿಗೆ ಸಾಲ ಮನ್ನಾ ಮಾಡುವಂತ ಇಲಾಖೆ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮುಂಬರುವ ದಿನಮಾನಗಳಲ್ಲಿ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ತಾವೆಲ್ಲರೂ ನಮಗೆ ಆಶೀರ್ವಾದ ಮಾಡಿದ್ರೆ ಈ ಕ್ಷೇತ್ರದ ಹಿರಿಯರಾದ ಶ್ರೀ ಪ್ರಕಾಶ್ ಹುಕ್ಕೇರಿ ಸರ್ ಹಾಗೂ ಶ್ರೀ ಗಣೇಶ್ ಅವರ ಹೆಸರೇ ಮುಂಬರುತ್ತದೆ. ಹೆಚ್ಚಿನ ಮೇಲೆ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕು. ಇನ್ನು ನನ್ನ ಪರಿಚಯ ನಾನು ಮಾಡಿಕೊಡ್ತೀನಿ. ಯಾಕಂದರೆ ಈ ಕ್ಷೇತ್ರಕ್ಕೆ ನಾನು ಮೊದಲನೇ ಬಾರಿಗೆ ಬಂದಿದ್ದೀನಿ. ನಾನು ಒಬ್ಬ MBA ಪದವೀಧರೆ. ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಶಿಕ್ಷಣ ಮುಗಿಸಿದ್ದೇನೆ. ಮತ್ತೆ ತಂದೆಯವರು ಫೌಂಡೇಶನ್ ಮುಖಾಂತರ ನಾವು ಸಾಕಷ್ಟು ಜನರ ಪರವಾಗಿ ಸೇವಾ ಮಾಡ್ತಾ ಬಂದಿದ್ವಿ. ಕೋವಿಡ್ ಸಂದರ್ಭದಲ್ಲಾಯಿತು, ಫ್ಲಡ್ ಸಂದರ್ಭದಲ್ಲಾಯಿತು, ಹಾಗೆಯೇ ಶೈಕ್ಷಣಿಕವಾಗಿ ನಾವು ಉಚಿತ ತರಬೇತಿಯನ್ನು IPS, IAS, UPSC ಎಂಟ್ರೆನ್ಸ್ ಎಕ್ಸಾಮ್ಗೆ ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ಹಾಗೆ ಏನು ನಾವು ಪ್ರತಿಷ್ಠಿತ ಅವಾರ್ಡ್ ಮುಖಾಂತರ ಯುವ ಪ್ರತಿಭೆ, ಗ್ರಾಮೀಣ ಪ್ರತಿಭೆಗೆ ನಾವು ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀವಿ. ಸಿಂಗಿಂಗಲ್ಲಾಯಿತು, ಭಾಷಣದಲ್ಲಾಯಿತು, ಡಾನ್ಸಿಂಗಲ್ಲಾಯಿತು ಅವರಿಗೆ ಪ್ರೋತ್ಸಾಹ ಮಾಡ್ತಾ ಬಂದಿದ್ದೀವಿ. ಅದಕ್ಕಾಗಿ ತಾವೆಲ್ಲರೂ ಇನ್ನು ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ NA ಮಗ್ದುಮ್, ರಂಜಿತ್ ಶಿರ್ಶೆಟ್, ಪ್ರಿಯದರ್ಶಿನಿ ಕೋರೆ ಮುಂತಾದವರು ಮಾತನಾಡಿ ಪ್ರಿಯಾಂಕಾ ಜಾರಕಿಹೊಳಿಯವರ ಪರ ಮತಯಾಚನೆ ಮಾಡಿದರು. ಆಮೇಲೆ ಅದನ್ನೆಲ್ಲ ಸತೀಶನ ಜಾರಕಿಹೊಳಿ ಎಲ್ಲ ಕಲಿಸ್ಕೊಟ್ಟಿದ್ದಾರೆ ಆಲ್ರೆಡಿ. ಈಗ ಆ ಒಂದು ಹಾದಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ನೀವುಗಳೆಲ್ಲ ಕೂಡಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಆರಿಸಿಕೊಳ್ಳೋದು ಬಹಳ ಅವಶ್ಯಕತೆ ಮತ್ತು ಮಹತ್ವದಿದೆ ಇವತ್ತು. ಆಮೇಲೆ ಇನ್ನೊಂದು ಅನ್ಕೊಂಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಎಷ್ಟು ಒಂದು ಹೆಚ್ಚಿನ ಮತಗಳನ್ನು ತಗೊಂಡು ಆರಿಸ್ಕೊಡ್ತಾರೋ, ಎಷ್ಟೇ ನೀವು 1 ಲಕ್ಷ ಇರಲಿ 2 ಲಕ್ಷ ಇರಲಿ, ಎಷ್ಟೇ ಹೆಚ್ಚಿನ ಮತಗಳನ್ನು ನಾವು ಆರಿಸ್ಕೊಡ್ತಾರೋ ಅಷ್ಟು ಶಕ್ತಿ ಅಥವಾ ಅಷ್ಟು ಕಿಮ್ಮತ್ ನಮಗೆ ಬರುವುದಿಲ್ಲ. ಯಾರಿಗೆ? ಪ್ರಕಾಶ್ ಜಾರಕಿಹೊಳಿ ಮತ್ತು ಗಣೇಶ್ ಜಾರಕಿಹೊಳಿ. ಯಾಕಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನೋಡ್ತಿರ್ತಾರೆ. ಎಲ್ಲರೂ ಮುಖ್ಯಮಂತ್ರಿ ಇರ್ಬೋದು, ನಮ್ಮ ಡೆಲ್ಲಿ ಹೈಕಮಾಂಡ್ ಇರ್ಬೋದು, ಎಲ್ಲ ನೋಡ್ತಿರ್ತಾರೆ ಯಾವ ಕ್ಷೇತ್ರದಲ್ಲಿ ಏನು ಬಂದಿದ್ದಪ್ಪ. ಪ್ರಿಯಾಂಕಾ ಹುಕ್ಕೇರಿ ಸ್ಪೀಡ್ ಬರ್ಬೇಕಾದ್ರೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ಏನು ಸ್ಪೀಡ್ ಕೊಡ್ತಾ ಇರ್ತದೆ. ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಸಾಮಾನ್ಯರಲ್ಲ ಅಂತ ತಿಳ್ಕೊಂಡು ಅವರಲ್ಲಿ ಮನವರಿಕೆ ನಾವು ಮಾಡಿಕೊಡ್ತೀವಿ. ಯಾಕಂದ್ರೆ ನಾವು ಇನ್ನೂ ದಲಿತರು ಇನ್ನೂ ವಯಸ್ಸಲ್ಲಿ ಬಹಳ ಚಿಕ್ಕವರ್ತಾರೆ. ಇನ್ನೂ ಅವರು ಬಹಳ ದೊಡ್ಡ ಭವಿಷ್ಯದ ರಾಜ್ಯದ ರಾಜಕಾರಣದಲ್ಲಿ ಬರುವ ದಿನಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದೇನಪ್ಪ ಅಂತಂದ್ರೆ ಗಣೇಶ್ ಹುಕ್ಕೇರಿ ಅವರು ಮಂತ್ರಿಗೆ ಆಗಬೇಕು ಅಂತಕ್ಕಂಥ ನಮ್ಮ ಆಶಯ. ಅವರು ಮಂತ್ರಿಗಳು ಆಗಬೇಕಾದ್ರೆ ಅವ್ರ ಕೈ ನಾವು ಬಲಪಡಿಸ್ಬೇಕು. ಅವ್ರ ಮಂತ್ರಿಗಳಾಗಬೇಕಾದ್ರೆ ಅವ್ರ ಕೈ ನಾವು ಬಲಪಡಿಸಬೇಕು. ಅದನ್ನು ಮಾಡಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷವನ್ನು ಎಷ್ಟು ಸಾಧ್ಯ ಇದೆ ಅಷ್ಟು ಹೆಚ್ಚಿನ ಪ್ರಮಾಣದ ಮತಗಳನ್ನು ಓಟು ಪತ್ರಗಳನ್ನು ಕೊಟ್ಟು ಅವ್ರು ಹಾಕುವಂತಕ್ಕಂಥ ನಾವು ಇವತ್ತು ಮಾಡಬೇಕಾಗಿದೆ. ಸಾಕಷ್ಟು ವಿಷಯಗಳಿದೆ, ಅವತ್ತು ಸಮಯ ಸಾಕಷ್ಟಾಗಿದೆ. ಅದಕ್ಕೆ ನೀವೆಲ್ಲರೂ ಕೂಡಿ ಪಂಚ ಗ್ಯಾರಂಟಿಗಳಂತೂ ನಾವು ಹೇಳೋದಿಲ್ಲ. ಯಾಕಂದ್ರೆ ನೀವೆಲ್ಲ ನನಗಿಂತ ಜಾಸ್ತಿ ನೀವು ಭಯಾಟಿದೆ. ಇದು 5 ಗ್ಯಾರಂಟಿ ಇಲ್ಲದಿದೆ, ಯಾಕಿದೆ. ಆಮೇಲೆ ನೀವು ಇವತ್ತು ನೋಡಿ ಕಳೆಗೆ ಹಾಕಿದೆ, ನಮ್ಮ ತಾಯಿಯಂದ್ರೆ ಕಳೆಗೆ ಹಾಕಿದೆ. ಯಾಕಂದ್ರೆ ಅಂತಂದ್ರೆ ಎಲ್ಲರೂ ಖುಷಿಯಾಗಿದ್ದೀವಿ. ಕಷ್ಟ ಮಾಡ್ತೀವಲ್ಲ, ಒಂದು ಓಟ್ ನಮ್ಗೆ ಬಹಳ ಬರ್ತಿದೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದ್ರೆ 1 ಲಕ್ಷ ರೂಪಾಯಿ ಒಂದು 2,000 ಹೋಗಿಲ್ಲ, 2,000 ಜೊತೆಗೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. 24,000 ಅದು 1 ಲಕ್ಷ, 1,24,000 ರೂಪಾಯಿ ಪ್ರತಿ ವಯಸ್ಸಿಗೆ ಬರ್ತದೆ. ಇನ್ನು ಸಾಕಷ್ಟು ನಮ್ಮ ಎಲ್ಲರ ಏನಾದ್ರು ಮಹಿಳೆಯರ ಕಟ್ಟೆ ಹೇಳ್ತಾರೆ, ನಮ್ಗೆ ಹೇಳ್ತಾ ತಿಳ್ಕೊಬೇಡಿ ನೀವು. ರೈತರಿಗೆ ವ್ಯಕ್ತಿಗೆ ಸಾಲ ಮನ್ನಾ ಅನ್ನತಕ್ಕಂಥ ಯೋಜನೆಯಿಂದ ಹೊಸ ಯೋಜನೆಯಿಂದ ಸರ್ಕಾರ ಇವತ್ತು ಅವೆಲ್ಲ ನಮಗೆ ಬೇಕಾದ್ರೆ ನಾವೆಲ್ಲರೂ ಖುಷಿಯಾಗಿರ್ಬೇಕು. ಕಾಂಗ್ರೆಸ್ ಅಲ್ಲೇ ಇದ್ದು ಕಾಂಗ್ರೆಸ್ ನೀವೆಲ್ಲ ಊಟಕ್ಕೆ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳ್ತೀವಿ ಕೇಳ್ಕೊಂಡು ಇನ್ನೊಂದ್ಸಲ ಪ್ರಿಯಾಂಕಾ ಜಾರಕಿಹೊಳಿ ನಾವೆಲ್ಲ ಅಮೂಲ್ಯವಾದ ಮತಗಳನ್ನು ಕಾಯ್ತಾರೆ ಅಂತ ಹೇಳಿ ಇದೆಲ್ಲರಿಗೂ ಪೂರ್ತಿ ಕೊಟ್ಟಿದ್ದಾರೆ. ಈಗಾಗಲೇ ಬಂದಿರ್ತಕ್ಕಂಥ ರೇಷನ್ನ 5 ಕಿಲೋ ಅಕ್ಕಿ ಹಾಗೂ 2,000 ರೂಪಾಯಿ ಹಾಗೂ ಯುವ ನಿಧಿಯಾಗಿರ್ತಕ್ಕಂಥ 15ರಿಂದ 3,000 ರೂಪಾಯಿವರೆಗೆ ಎಲ್ಲರಿಗೆ ಬರ್ತಾ ಇದೆ. ಅದು ಎಲ್ಲ ಜನರಿಗೆ ಉಪಯೋಗ ಆಗ್ತದೆ. ಏನಾದರೂ ಆಗಬೇಕಾದ್ರೆ ಕಾಂಗ್ರೆಸ್ ಇಂದಲೇ ಸಮರ್ಥನೆ ಆಗಬೇಕು. ಯಾಕಂದ್ರೆ ಬಿಜೆಪಿ ಅವರಿಂದ ಏನೂ ಆಗುದಿಲ್ಲ. ಅವ್ರು ಸಾಕಷ್ಟು ರಿಪೋರ್ಟ್ ಏನೂ ಮಾಡೋದು. ಅದಕ್ಕೋಸ್ಕರ ನಾವು ಪ್ರತಿ ಸಲ ಕಾಂಗ್ರೆಸ್ ಇಲ್ಲಿ ಅತಿ ಗ್ರಾಮದಿಂದ 2,000 ಕಾಂಗ್ರೆಸ್ಗೆ ಹೆಚ್ಚಿನ ಮತದಲ್ಲಿ ನಾವು ಕೊಡ್ತಾ ಬಂದಿದ್ದೀವಿ. ಇದು ಸಲ ಪ್ರಿಯಾಂಕಾ ಜಾರಕಿಹೊಳಿಗೆ 10 ಮತಗಳನ್ನ ಕೊಟ್ಟು ನಿಮ್ಮನ್ನು ಇಲ್ಲಿ ಅಮೂಲ್ಯ ಪತ್ರದಿಂದ ಆಗ್ತದೆ ಅಂತ ಹೇಳಿ ಇವತ್ತಿನ ದಿವಸದಲ್ಲಿ ಮಾತನಾಡಕ್ಕೆ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ಇಲ್ಲಿ ಕಾಂಗ್ರೆಸ್ ಸಭೆ ಯಾಕಪ್ಪ ಅಂತಂದ್ರೆ ನಮ್ಮ ಆಸ್ಕರಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು
ಈ ಸರಿ ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದಾರೆ. ಅವರಿಗೆಲ್ಲ ತಾವು ಬಹುಮತದಿಂದ ಓಟನ್ನು ಸಲ್ಲಿಸಿ ನೀವೆಲ್ಲರೂ ಅವರಿಗೆ ಆರಿಸಿ ತರಬೇಕಂತ ನಮ್ಮೆಲ್ಲರ ಪರವಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ಈಗ ನಿಮಗೆಲ್ಲ ಗೊತ್ತಿರತಕ್ಕಂಥ ಪ್ರಕಾಶನ ಹುಕ್ಕೇರಿ ಅವರು ಎಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ನಮಗೆಲ್ಲ ಗೊತ್ತು. ಅದನ್ನ ಬಾಯಿ ಮಾತಿಂದ ಅವರು ಹೇಳಿದ್ದಾರೆ. ಅವರೆಲ್ಲ ತಮ್ಮ ಕೆಲಸ ಕಾರ್ಯಗಳಿಂದ ನಿರ್ವಹಿಸಿದ್ದಾರೆ. ಅದರಂತೆ ತಂದೆಯಂತೆಯೇ ಮಗ ಅಂತ ನಮ್ಮ ಗಣೇಶನ ಹುಕ್ಕೇರಿ ಅವರು ಕೂಡ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಹಾಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ತಮ್ಮ ಕೈಯನ್ನು ಬಿಡಲಾರದು. ಯಾವತ್ತೂ ಏನು ಕೆಲಸ ಬೇಕಾದರೂ ನೀವು ಬಂದ್ರೆ ನಿಮ್ಮನ್ನು ಕೈ ಬಿಡಲಾರದು ಎಲ್ಲ ಕೆಲಸವನ್ನು ನಿಭಾಯಿಸಿ ಮಾಡಿಕೊಟ್ಟು ತಮಗೆ ಯಾವುದು ಕೆಲಸ ಕಾರ್ಯಗಳಲ್ಲಿ ಏನೂ ಆಪತ್ತಾಗಲಾರದೆ ನೋಡಿಕೊಂಡಿದೆ. ಅದಕ್ಕಾಗಿ ತಾವು ಈ ಸರಿ ಕೂಡ ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನ ಆರಿಸಿ ತರಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ಸುರೇಶ್ ಕೋರೆ ಸೇರಿದಂತೆ ಅನೇಕ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತೆಯರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಬಸವರಾಜ್ ತಾರ್ದಾಳೆ.